ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇದು ಇವತ್ತಂದರೆ ಶುಕ್ರವಾರದ ಎಪಿಸೋಡ್. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ದಾಮಿನಿ ಅಂತ ಕಲ್ಯಾಣಿಯವರು ರೂಮಿಂದ ಆಚೆ ಬಂದು, ಏನಕ್ಕ ಅಂತಂದರೆ, ಏನಿಲ್ಲ ದಾಮಿನಿ, ಇವತ್ತು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋಣ, ವಾತಾವರಣ ಎಲ್ಲ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ. ಅಕ್ಕ, ನೀವಿನ್ನೂ ಸಂಪೂರ್ಣವಾಗಿ ಗುಣವಾಗ್ರಿ. ಅದೆಲ್ಲ ಏನಿಲ್ಲಮ್ಮ, ನಾನು ಇಷ್ಟು ಬೇಗ ಗುಣವಾಗಿ ಅಮ್ಮಗೆ ಧನ್ಯವಾದ ಹೇಳಿ, ಮತ್ತು ಆಮೇಲೆ ನಾನು ಇಷ್ಟು ಬೇಗ ಗುಣವಾಗೋಕ್ಕೆ ನೀನು ಕಾರಣ, ಮತ್ತು ಆಮೇಲೆ ನಮ್ಮ ಕುಟುಂಬ ಕುಟುಂಬ ಅಂತ ಹೇಳಿದ್ರಿ, ಇರಲಿಲ್ಲ ಅಂತೆಲ್ಲ ಹೇಳ್ತಾರೆ. ನೀನೇನು ಯಾವ ಕುಟುಂಬ ಚೆನ್ನಾಗಿರ್ಬೇಕಂತ ಬೇಡ್ತಾ ಇರೋ, ನೀನು ಆ ಕುಟುಂಬ ಚೆನ್ನಾಗಿರಬಾರ್ದು, ನಾನಿರೋವ್ರಿಗೆ ಆ ಕುಟುಂಬ ಚೆನ್ನಾಗಿರೋಕ್ಕೆ ಕೊಡಲ್ಲ ಅಂತೆಲ್ಲ ಹೇಳಿ ದಾಮಿನಿ ಮಾತಾಡ್ತಾರೆ. ಇವತ್ತು ಹೋಗಿ ಬಾರಣ್ಣ ಬಾಮ್ಮ ಅಂತೆಲ್ಲ ಹೇಳ್ತಾ, ಒಂದು ಸರಿ ಅಕ್ಕ ಅಂತೆಲ್ಲ ಹೇಳ್ತಾ, ಜಾಸ್ತಿ ಬೇಡ ಅಂದರೆ ಡೌಟ್ ಬರುತ್ತೆ ಅಂತ ಹೇಳಿ ಒಂದು ಸರಿ ಅಕ್ಕ ಅಂತೆಲ್ಲ ಹೇಳಿ. ಈ ಕಡೆ ಅದೇ ಟೈಮಿಗೆ ದಾಮಿನಿಗೆ ಫೋನ್ ಬರುತ್ತೆ. ದಾಮಿನಿಗೆ ಫೋನ್ ಬಂದಾಗ ದಾಮಿನಿ ನೋಡಿ, ಹಲೋ ಅಂತೆಲ್ಲ, ಡಾಕ್ಟ್ರೇ ಮೆಡಿಷನ್ ಹೆಂಗೆ ವರ್ಕ್ ಆಗ್ತಿದೆ ಅಂತ ಕೇಳೋಕೆ ಮಾಡಿದ್ರೆ, ನೀವು ಕೊಟ್ಟಿದ್ದು ಎಲ್ಲ ದುಡ್ಡೆಲ್ಲ ವೇಸ್ಟ್, ಸುಮ್ಮನೆ ಟೈಮ್ ವೇಸ್ಟು ಅಂತೆಲ್ಲ ಹೇಳಿ ಬೈತಾರೆ. ಇವು ಪ್ರಾಪರ್ಲಿ ವೇಸ್ಟ್ ಅಂತೆಲ್ಲ ಹೇಳಿ ಇಂಗ್ಲೀಷಲ್ಲಿ ಅವರಿಗೆ ಹೆಂಗೆ ಬೇಕು ಹಂಗೆ ಬೈತಾಳೆ. ಇಲ್ಲ ಮೇಡಮ್, ಅದಕ್ಕೆ ಟೈಮ್ ಬೇಕಾಗುತ್ತೆ ನೋಡಿ, ಸಂಜೆವರೆಗೂ ಟೈಮ್ ಇದೆ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಪ್ರೇಮ ಇದ್ದು, ನಾನು ಹೋಗಿ ಬರ್ತೀನಿ ಕಾವ್ಯ, ನಿನ್ನ ಆರೋಗ್ಯ ಬಗ್ಗೆ ಚೆನ್ನಾಗಿ ನೋಡ್ಕೊಂಡು, ನಿನ್ನ ಆರೋಗ್ಯ ಬಗ್ಗೆ ಚೆನ್ನಾಗಿ ನೋಡು, ನಾನು ಮತ್ತೆ ಬರ್ತೀನಿ ನೋಡಿ, ಯಾರು ತಡೆದ್ರು ನಿಂದಿರೋದಿಲ್ಲ ಅಂತೆಲ್ಲ ಹೇಳಿ, ಸರಿ ನಡಿ ಅಂತ ಸಿಗ್ನಲ್ ಮಾಡ್ತಾ ಕೈಯಿಂದ, ಹಿಂಗೆ ನಡಿ ಅಂತೆಲ್ಲ ಅಲ್ಲೇ ನನ್ನ ಮೇಲೆ ಕೋಪಕ್ಕೆ ನೀನು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ, ಆದರೂ ಹೋಗು ಅಂತ ಏನು ಹೇಳಲ್ಲ. ಪುಣ್ಯ ಬಂತು ಕಣವ, ನಮ್ಮ ಕಾವ್ಯಗೆ ನಿನ್ನೆಯಿಂದ ಸಾನೇ ಹುಷಾರಿದ್ದಿದ್ದಿಲ್ಲ, ನೀನು ಬಂದು ನೋಡ್ಕೊಂಡು ಎಷ್ಟು ಆರೈಕೆ ಮಾಡಿದವ, ಅಕ್ಕ ಅಂದರೆ ಹಿಂಗಿರ್ಬೇಕು ಅಂತೆಲ್ಲ ಹೇಳಿದ. ಸರಿ, ಇದೇ ಟೈಮಿಗೆ ಕಾವ್ಯ ಹೋಗಿ ಬರ್ತೀನಿ ಅಂತ, ನೋಡಮ್ಮ ಅವ್ರು ಹೋಗೋವರೆಗೂ ಕಾಯ್ಕೊಂತ ಇದ್ದು ಪಿ ಜಿ ಓನರ್ ಬಂದು, ನೋಡಮ್ಮ ನಿಮ್ಮ ಅಕ್ಕ ಅಂತ ಬಂದಿದ್ಲಲ್ಲ, ಕಿರಿಕಿರಿ ಮಾಡೋ ಹೆಂಗಸು ಹೋಗಿದ್ದೆ ಜನ, ಏನಮ್ಮ ಎಷ್ಟು ದಬಾಯಿಸ್ತಾಳಮ್ಮ ನಮ್ಮನೆ ಅಂತೆಲ್ಲ ಹೇಳ್ತಾರೆ. ತಾನೇ ಓನರ್ ಅನ್ನೋ ರೀತಿ ಆಡ್ದ. ಮೇಡಮ್, ಅದು ಕಿಚನಿಗೆ ಬಂದು ಕೂಡ ಹಂಗೆ ರೂಲ್ಸ್ ಎಲ್ಲ ಮಾಡ್ತಾಳೆ ಮೇಡಮ್, ನಿನ್ನೆಯಿಂದ ನಮಗೂ ಸಾಕಾಗ್ಬಿಟ್ಟಿದೆ, ಅಮ್ಮ ಯಾವಾಗ ಹೋಗ್ತಾಳು ಯಾವಾಗ. ಕಾವ್ಯ ಮೇಡಮ್, ಇನ್ನೊಂದ್ಸಲ ಅವ್ರು ಬಂದರೆ ಒಳಗೆ ಸೇರಿಸ್ಕೊಬೇಡ್ರಿ ಅಂದರೆ ಪಿ ಜಿ ಓನರ್ ಶಟಾಪ್ ಅಂತೆಲ್ಲ ಹೇಳಿ ಬೈದು ಬಿಡ್ತಾಳೆ. ಶಟಾಪ್ ಅಂತೆಲ್ಲ ಹೇಳಿ ಬೈದು, ನಮ್ಮ ಅಕ್ಕರಿ ಅವರು, ಅವಳಿಗೆ ಒಂದು ಹೆಸರಿದೆ ಪ್ರೇಮ ಅಂತೇಳಿ, ಪ್ರೇಮ ಅಂತ ಕರಿಬೇಕು, ಹಂಗೆಲ್ಲ ಕರೀತಾರ ಅಂತೆಲ್ಲ, ಈಗೇನೇನು ಅವಮಾನ ಮಾಡಬೇಕು ಎಲ್ಲ ಅವಮಾನ ಮಾಡಿದ್ರಿ, ನೀವು ಚೆನ್ನಾಗಿ ನಡ್ಕೊಂಡಿದ್ರೆ ಮಗಳಾಗಿ ಕಾಣಿಸ್ತಿದ್ಲು, ನೀವು ಈ ಥರ ನಡ್ಕೊತಿರೋದಕ್ಕೆ ನಿಮಗೆ ಅಕಾಳಿಯಾಗಿ ಕಾಣಿಸ್ತಾ ಇದ್ದಾಳ ಅಂತೆಲ್ಲ ಹೇಳ್ತಾ. ಇದೇ ಟೈಮಿಗೆ ಮಾದೇವ ಮತ್ತು ಪ್ರೇಮ ಇಬ್ಬರು ಕದ್ದು ಹೋಗ್ತಿರ್ತಾರೆ, ನಿಂತು ಕೇಳಿಸ್ಕೊತಾರೆ, ಸೌಂಡ್ ಬರುತ್ತಿರೋದು. ಓ, ಎಷ್ಟು ಪ್ರೀತಿ ಇದೆನಾ ನನ್ನ ತಂಗಿಗೆ ನನ್ನ ಮೇಲೆ ಅಂತೆಲ್ಲ ಹೇಳ್ತಾಳ. ಅದೇ ಟೈಮಿಗೆ ಈ ಕಡೆಯಿಂದ ಇದು ಮಾಡ್ತಿರ್ತಾ, ಒಂದು ಸರಿ ಇಷ್ಟೇ ಸಾಕು ಅಂತೆಲ್ಲ. ನೆಕ್ಸ್ಟು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ರಾಮ್ ಬಂದು ನಿಂತಿರ್ತಾನೆ. ಪ್ರೇಮ ಹೇಳಿದು, ರಾಮ್ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಏನಂತ ಹೇಳಿ ಅಂತೆಲ್ಲ ಹೇಳ್ತಾನೆ. ಏನಂತ ಹೇಳಿ ಅಂತೆಲ್ಲ ಹೇಳಿದಾಗ ಹೋಗಿ ಹಗ್ ಮಾಡ್ಕೊತಾರೆ. ರಾಮ್, ನನ್ನನ್ನು ಎತ್ತು ಪ್ಲೀಸ್, ನನ್ನ ಎತ್ತು ತಿರುಗಿಸು ಅಂತೆಲ್ಲ ಹೇಳ್ತಾ, ಏನಂತ ಹೇಳಿ ಅಂದರೆ ಫಸ್ಟ್ ಎತ್ತು ತಿರುಗಿಸೋನು ಸರಿ ಅಂತೇಳಿ ಎತ್ತಿ ರೌಂಡ್ ತಿರುಗಿಸ್ತಾನೆ. ರೌಂಡ್ ತಿರ್ಸಿದ್ಮೇಲೆ ಆವಾಗ ರಾಮ್, ಪ್ರೇಮ ಕಾವ್ಯ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಹಾಗೆ ಇದೆ ಅಂತೆಲ್ಲ ಯಾರೋ ಬಂದು ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದಕ್ಕೆ ಇಷ್ಟು ಕೋಪ ಬಂದು ನನ್ನ ಪರವಾಗಿ ನಿಂತು ಮಾತಾಡಿದ್ಲಿ ಗೊತ್ತಾ ನನ್ನ ತಂಗಿ ಅಂತೆಲ್ಲ ಹೇಳ್ತಾಳೆ. ಹೌದಾ, ಖುಷಿ ಆಯಿತು ಬಿಡೆ. ಅದೇ ಸಿನಿಮಾನಲ್ಲಿ ಹೀರೋಯಿನ್ನಿಗೆ ತುಂಬ ಖುಷಿ ಆದಾಗ ಹೀರೋಯಿನ್ಗೆ ಎತ್ತಿ ತಿರ್ಸ್ತಾನೆ, ಅದೇ ರೀತಿ ನೀನು ನನ್ನ ತಿರ್ಸಿದೆ, ಥ್ಯಾಂಕ್ಸ್ ಕಣೋ ಅಂತೆಲ್ಲ ಹೇಳಿ, ಸರಿ ಆಯ್ತು ನಡಿ ಹೋಗೋಣ ಅಂತೆಲ್ಲ ಹೇಳ್ತಾನೆ. ಸರಿ ನಡ್ಕೊತ ಹೋಗೋಣ ನಡಿ ಅಂತೆಲ್ಲ ಹೇಳಿ ನಡ್ಕೊತ ಹೋಗ್ತಾರೆ. ಬಟ್ ಇವರು ಹೊರಗಡೆ ಬಂದಾಗಿದೆ, ಇವ್ರು ಕಾರ್ಗೀರ್ ಅಂತ ಏನೂ ಕೊಟ್ಟಿಲ್ಲ. ಹೊರಗಡೆ ಇವರು ಎಲ್ಲೇ ಬಂದರೂ ಕೂಡ ನಡ್ಕೊತಾನೆ ಬರೋದೆಲ್ಲ ತೋರಿಸಿರ್ತಾರೆ. ಇವ್ರು ನಡ್ಕೊತ ಹೋಗ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ಸ್ನೇಹ ಇದ್ದು ಕಾರ್ ತೊಗೊಂಬಂದು ನಿಲ್ಲಿಸಿ, ಓಹೋ ನೈಟಲ್ಲಿ ರೊಮ್ಯಾಂಟಿಕ್ ವಾಕಿಂಗಾ ಅಂತ ಸತಾಯಿಸ್ತಾಳೆ. ಏನೇ ಕಾರಿದೆ ಅಂತ ದಿಮಾಕ್ ಮಾಡ್ತಾ ಇದೆಯಾ ಅಂತೆಲ್ಲ ಕೇಳ್ತಾರೆ. ಓಹೋ ಅಂತೆಲ್ಲ ಹೇಳಿದಾಗ, ನೋಡ್ರಾಮ್, ನಿಮ್ಮ ದೊಡ್ಡಮ್ಮನೇ ನಿನ್ನ ಮುಖ ಎತ್ತಿ ನೋಡೋಕ್ಕೂ ಇಷ್ಟಪಡ್ತಲ್ಲ, ಆದರೆ ನನ್ನನ್ನು ಮನೆಯಲ್ಲಿ ಸೇರಿಸಿದ್ದಾರೆ, ನಾನು ಆ ಮನೆಯಲ್ಲಿದೆ ನೋಡಿ, ಎಷ್ಟು ವಿಪರ್ಯಾಸ ಅಲ್ವಾ ಅಂತೆಲ್ಲ ಹೇಳ್ತಾರೆ. ಏನೇ ಅತ್ತೆ ಎದುರಿಗೆ ಬಂದು 4 ತದಕಿದ್ದು ಸಾಕಾಗಿಲ್ವಾ, ಇನ್ನೊಂದು ಸಲ ಬಂದು ತದಕ್ಲ ಅತ್ತೆ ಎದುರಿಗೆ ಅಂತೆಲ್ಲ ಕೇಳ್ತಾಳ. ಎಷ್ಟು ಸೊಕ್ಕೆ ನಿನಗೆ ಅಂತೆಲ್ಲ ಹೇಳಿ ಸ್ನೇಹ ಕೇಳಿದಾಗ, ಓಹೋ ಕಾರಿದೆ ಅಂತ ನಿನಗೂ ಸೊಕ್ಕಿದೆ ಅಲ್ಲ, ತಡಿ ಮಾಡ್ತೀನಿ ನಿನಗೆ ಅಂತೆಲ್ಲ ಹೇಳಿ ಪ್ರೇಮ ಬಂದು ಆ ಕಾರಿಂದು ಗಾಳಿ ಎಲ್ಲ ಬಿಟ್ಬಿಡ್ತಾಳೆ, ಪಂಚರ್ ಮಾಡಿಬಿಡ್ತಾಳೆ ಅದನ್ನು. ಈಗ ಹೇಳಿ ರಾಮ್ ಹೇಳು ರಾಮ್ ಅಂದಾಗ ರಾಮ್ ಆ ಕಡೆ ತಿರುಗಿ ನೋಡ್ತಾನೆ. ರಾಮ್ ಈ ಕಡೆ ನೋಡ್ತಾ ಇರಲ್ಲ. ರಾಮ್ ಆ ಕಡೆ ತಿರುಗಿ ನೋಡ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಹೋಗಲಿ ಬಿಡು ಅಂತೆಲ್ಲ ಹೇಳಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡು ಬೇಡ ಅಂದರೆ, ಹೋಗಿ ನೈಟ್ ನೀನು ಹೋಗಿ ದೆವ್ವಗಳ ಜೊತೆ ರೊಮ್ಯಾಂಟಿಕ್ಕಾಗಿ ಕತ್ಲದಲ್ಲಿ ಅಂತ ಹೇಳ್ತಾಳೆ.
ನಡಿ ರಾಮ ಹೋಗೋಣ ಅಂತೇಳಿ ಒಬ್ರಿಗೊಬ್ರು ಕೈ ಬೇಡ ಕತ್ಲದಲ್ಲಿ ಪಾಪ ಒಬ್ಬಳೇ ಆಗ್ತಾಳ ಅಂತಂದರೆ, ಏನು ನಿನಗೆ ಅಷ್ಟೊಂದು ಸಾಫ್ಟ್ ಕಾರ್ನರ ಅಂತಂದು, ಇಲ್ಲ ಕಣೆ ಮನುಷ್ಯತ್ವ ಅಂತ. ಈ ಕಡೆ ಮಹಾದೇವ ಮಲ್ಕೊಂಡಿರ್ತಾನೆ. ಮಹಾದೇವನ ಕನ್ಸೊಳಗೆ ಮಹಾದೇವ ಅವ್ರ ಅಮ್ಮನ ಹತ್ರ ದೇವಸ್ಥಾನಕ್ಕೆ ಹೋಗಿ ಮಾತಾಡಿರೋ ರೀತಿ, ಅವರಮ್ಮ ನಾನೇನೋ ಒಂದು ಮಾತಿಗೆ ಮನೆ ಬಿಟ್ಟು ಹೋಗು ಅಂದ್ಕೊಳ್ಳೆ ಮನೆ ಬಿಟ್ಟು ಹೋಗ್ಬಿಡೋದಾ ನೀನು ಅಂತೆಲ್ಲ ಹೇಳಿ ಅವರಮ್ಮ ಬೈದಿದ್ದು. ಎಲ್ಲ ಕಣಮ್ಮ ನಿಂಗೆ ಹುಷಾರು ತಪ್ಪಿದೆ ಅಂದ್ಕೊಳ್ಳೆ ಮನಸ್ಸು ತಡಿಲಿಲ್ಲ, ಅದಕ್ಕೆ ಬಂದುಬಿಟ್ಟೆ ನಾನು ಅಂತೆಲ್ಲ ಹೇಳ್ತಾನೆ. ಅದಕ್ಕೆ ನಾನು ಬಂದುಬಿಟ್ಟೆ ಅಂತೆಲ್ಲ ಹೇಳಿದಾಗ ಆವಾಗ ಹುಷಾರಿದ್ದೀನಿ ಅಂದೆ. ಹ್ಞೂನಪ್ಪ ಸ್ವಲ್ಪ ಹುಷಾರಿದ್ದೀನಿ ಅಂತೆಲ್ಲ ಹೇಳಿದೆ. ಅದೇ ಟೈಮಿಗೆ ಕೆಮ್ಮಿ ಬಿಡ್ತಾರೆ ಅವರು, ಕಲ್ಯಾಣಿಯವರು. ಕೆಮ್ಮಿ ಜಾಸ್ತಿ ಕೆಮ್ತಾರೆ. ಏನಾಯ್ತು ಕಣಮ್ಮ ಅಂತಂದರೆ ಏನು ಹೇಳೋಲ್ಲ, ಕೆಮ್ಮಿ ಕುಸ್ತು ಬಿದ್ದೋಗ್ಬಿಡ್ತಾರೆ. ಅವ್ರು ಕೆಮ್ಮಿ ಕುಸ್ತು ಬಿದ್ದೋಗಿದ್ದು ನೋಡಿ ಈ ಕಡೆ ಇವ್ರಿಗೆ ಮಹಾದೇವಂಗೆ ಅದು ಕನಸೆಲ್ಲ ಎಚ್ಚರ ಆಗ್ಬಿಡ್ತೈತಿ. ಅಮ್ಮ ಅಂತ ಎದ್ದು ಕುಂತ್ಬಿಡ್ತಾರೆ. ಅಮ್ಮ ಅಂತ ಎದ್ದು ಕುಂತ್ಕೊಳ್ಳಿ ಈ ಕಡೆ ಅವರು ಶ್ರೀನಿವಾಸ ಅಂತ ಏನಿದ್ದಾರಲ್ಲ ಅವರು, ಏನಾಯ್ತಪ್ಪ ಅಂದರೆ, ಅಮ್ಮ ಅದು ಕನಸಲ್ಲಿ ಅಮ್ಮ ಅದು ಅಂತೆ. ಕನಸಿಗೆಲ್ಲ ಹೆದರಬಾರ್ದಪ್ಪ, ಏನಿಲ್ಲ ನೀನು ಯಾವಾಗೂ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಅದೇ ರೀತಿ ಕನಸು ಬಿದ್ದಿರುತ್ತೆ ಅಂತೆಲ್ಲ ಹೇಳ್ತಾರೆ. ಹೌದಾ ಹಂಗೆಲ್ಲ ಇಲ್ಲ ನಮ್ಮ ಅಮ್ಮನ ನೋಡ್ಬೇಕು ನಾನು ಅಂತೆಲ್ಲ. ಆಮೇಲೆ ನಿನಗೆ ನಿನ್ನೆ ಆಗಲಿಲ್ಲ ಹುಷಾರಿದ್ದಿಲ್ಲ ನಿನ್ನ ಹೆಂಡ್ತಿಗೆ, ಅದು ಇದು ಯೋಚನೆ ಮಾಡ್ಕೊತ ಹಾಗಾಗಿ ಕನಸು ಬಿದ್ದಿದೆ, ಏನಿಲ್ಲ ಹೋಗಿ ನೋಡ್ಕೊಂಬಂದ್ರೆ ಆಯಿತು ಬಿಡು ಅಂತೆಲ್ಲ ಹೇಳ್ತಾರೆ. ಸರಿ ಅಂತೆಲ್ಲ ಹೇಳಿ ಈ ಕಡೆ ಮಹಾದೇವ ಕಿಟಕಿನಲ್ಲಿ ನೋಡ್ಕೊತ ನಿಂತಿರ್ತಾನೆ. ಈ ಕಡೆ ಕಾಡು ರಾಕ್ಷಸಿ ಬರ್ತಾ, ಕಾಡು ರಾಕ್ಷಸಿ ಅಂತ ಅಂದರೆ ಕಾವ್ಯ ಅವ್ರು ಬಂದು ನಿಂತಿರ್ತಾರೆ. ಕಾವ್ಯ ಅವ್ರು ಬಂದು ನಿಂತು ತಾತ ಇಲ್ಲಲ್ಲ, ರಾಘವೇಂದ್ರ ತಾತ ಇಲ್ಲಲ್ಲ ಅಂತ ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತಾರೆ. ಅಲ್ಲಿ ಹುಡುಕ್ತಾ ಇರಬೇಕಾದ್ರೆ ಇದಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಬೆಳಕಾಗುತ್ತೆ. ಒಂದು ನಿಮಿಷ ಬೆಳಕಾಗುತ್ತೆ. ಬೆಳಕಾದಾಗ ಸೂರ್ಯ ಉದಯ ಆಗಿರ್ತಾನೆ. ಈ ಕಡೆ ಇವರು ನೋಡಪ್ಪ ಹೋದ್ರಾಯ್ತು ನಿಮ್ಮಮ್ಮನ ನೋಡೋಕ್ಕೆ ಭೇಟಿ ಆಗೋಕೆ ಹೋದ್ರಾಯ್ತು ಬಿಡು ಅಂತೆಲ್ಲ ಹೇಳಿ ಇವರು ಸಮಾಧಾನ ಮಾಡಿ. ಇಲ್ಲಿ ಬೆಳಗ್ಗೆ ಸೂರ್ಯೋದಯ ಆದಾಗ ಕಲ್ಯಾಣಿ ರೆಡಿ ಆಗಿರ್ತಾಳೆ, ಸೀರೆಗಿರೆ ಉಟ್ಕೊಂಡು. ಮಗಳು ಪಂಚಮಿ ಇರ್ತಾಳಲ್ಲ, ಪಂಚಮಿ ಕೂಡ ರೆಡಿ ಮಾಡ್ತಾ ಇರ್ತಾಳೆ ಅವ್ರ ಮಗ. ಚೆನ್ನಾಗಿದೆಯಮ್ಮ ಅಂತೆಲ್ಲ ಹೇಳಿ ಅವ್ರ ಅಣ್ಣಾಗ ಅವ್ರ ಅತ್ತಿಗೆಗೆ ವಾಟ್ಸಪ್ ಮಾಡಬೇಕಂತ ಫೋಟೋ ತಕ್ಕೊತಾ ಇರ್ತಾರೆ. ಏನೇ ಮಾಡ್ತಾ ಇದೆಯಾ ಕನ್ನಡಿಯಲ್ಲಿ ನೋಡ್ಕೊಮ್ಮ ಅಂತ ನೋಡ್ಕೊಂಡೆ. ಏನೇ ಮಾಡ್ತಾ ಇದೆಯಾ ಅಂದರೆ, ನೀನು ಚೆನ್ನಾಗಿ ರೆಡಿ ಆಗಿದೆಯಲ್ಲ ಅದಕ್ಕೆ ಫೋಟೋ ತಗೊಂಡೆ ಅಂತ ಅದು ಅವ್ರಮ್ಮಗೆ ದೃಷ್ಟಿ ತೆಗೆಯೋದು ಇದೆಲ್ಲ ಮಾಡ್ತಾರೆ. ತರಲೆ ನೀನು ಅಂತೇಳಿ ಅವರಮ್ಮ ಹಿಂಗೆ ತಲೆಗೆ ಹೊಡಿತಾರೆ, ಹಣೆಗೆ ಹಿಂಗೆ ಹೊಡಿತಾರೆ. ಸರಿ ಚೆನ್ನಾಗಿದೆಯಮ್ಮ ನೀನು ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಈ ಕಡೆಯಿಂದ ಮಹಾದೇವ ಎದ್ದು ಬಂದು ಕಿಟಕಿನಲ್ಲಿ ನಿಂತಿರ್ತಾನೆ. ಮಹಾದೇವ ಎದ್ದು ಬಂದು ಕಿಟಕಿನಲ್ಲಿ ನೋಡ್ತಾ ಇರ್ಬೇಕಾದ್ರೆ ಏನಪ್ಪ ಅವರು ಇವರು ಕಾವ್ಯ ಫೋನ್ ಮಾಡ್ತಲ್ಲ, ರಾಘವೇಂದ್ರ ತಾತ ಇಲ್ಲಲ್ಲ, ರಾಘವೇಂದ್ರ ತಾತ ಎಲ್ಲಿ ಹೋಗಿದ್ರ ಅಂತ ಹುಡುಕ್ತಾ ಇರಬೇಕಾದ್ರೆ ಅದೇ ಟೈಮಿಗೆ ಈ ಕಡೆಯಿಂದ ಇವ್ರದ್ದು ಫೋನ್ ಮಾಡಿದೆ. ಹಲೋ ರಾಘವೇಂದ್ರ ತಾತ, ನೀವು ಪಿ ಜಿ ಹತ್ರ ಇಲ್ಲ, ನಾನು ಹುಡುಕ್ತಾ ಇದ್ದೀನಿ. ಎಲ್ಲ ಕಣವ್ವ, ನಾನು ಸ್ವಲ್ಪ ಕೆಲಸ ಇತ್ತಂತ ನಮ್ಮ ಸ್ವಂತ ಊರು ಹಳ್ಳಿಗೆ ಬಂದುಬಿಟ್ಟಿದ್ದೀನಿ ನೀನು ಆರಾಮಾಗಿ ಕಾಲೇಜ್ಗೆ ಹೋಗ್ಬಾ, ಸಾಯಂಕಾಲ ಸಂಜೆ ಹೊತ್ತಿಗೆಲ್ಲ ನಾನು ಬಂದುಬಿಡ್ತೀನಿ ಅಂತೆಲ್ಲ ಹೇಳ್ದೆ. ಅದಕ್ಕೂ ಮುಂಚೆ ಅವ್ರ ತಂಗಿನೂ ಫೋನ್ ಮಾಡಿರ್ತಾಳೆ, ಅಂದರೆ ಪಂಚಮಿ. ಅಮ್ಮ ಆರಾಮಿದ್ದೀರಾ, ಒಬ್ಬರೇ ನಡ್ಕೊಂತ ಹೋಗ್ತಾ ಇದ್ದೀರಾ, ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತೆಲ್ಲ. ಯಾವ ದೇವಸ್ಥಾನಕ್ಕೆ ದಿಟ ಏನವಾ ಅಂತೆಲ್ಲ ಹೇಳಿ, ಯಾವ ದೇವಸ್ಥಾನ ಅಂತೆಲ್ಲ ಕೇಳಿದರೆ ಆವಾಗ ಪಂಚಮಿಗೆ ಇಲ್ಲಿ ಮಾತು ಬರಲ್ಲ, ಎಲ್ಲ ಆ್ಯಕ್ಷನ್ ಮಾಡಿ ಆ ದೇವಸ್ಥಾನಕ್ಕೆ ಸರಿ ಬರ್ತೀನಿ ಕಣಮ್ಮ, ನಾನು ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತಂದೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಈ ಕಡೆ ಕಾವ್ಯನ ಹತ್ರನೂ ಮಾತಾಡ್ತಾ ಇರ್ತಾರೆ. ಕಾವ್ಯನ ಹತ್ರನೂ ಮಾತಾಡಿ ಸರಿ ಕಣವ್ವ, ನಾನು ನಿನ್ನ ಕಾಲೇಜ್ಗೆ ಹೋಗ್ಬಾ, ನಾನು ಊರಿಗೆ ಹೋಗಿ ಒಂದು ಸಾಯಂಕಾಲಕ್ಕೆಲ್ಲ ಬಂದುಬಿಡ್ತೀನಿ ಅಂತೆಲ್ಲ ಹೇಳಿದೆ. ಹ್ಞೂ ತಾತ ಅಂತೆಲ್ಲ ಏನು ನೋಡು. ಅದೇ ಟೈಮಿಗೆ ಇಲ್ಲಿ ಶ್ರೀನಿವಾಸು, ಅಲ್ಲಪ್ಪ ನೀನು ನಿಮ್ಮಮ್ಮನ ನೋಡೋಕೆ ಹೋಗ್ತೀನಿ ಅಂದೆ ಅಂತಂದರೆ, ಸ್ನಾನಕ್ಕೆ ಹೋಗ್ತೀನಿ ಅಪ್ಪಾಜಿ, ನಾನು ಬರ್ತೀನಿ ಕಣಪ್ಪ ಅಂದರೆ, ಇದಕ್ಕೆ ಅಪ್ಪಾಜಿ ಬರ್ರಿ ಅಪ್ಪಾಜಿ, ಯಾರು ಬೇಡ. ಏನಿಲ್ಲಪ್ಪ, ನಿನ್ನ ಇಷ್ಟು ಸಂಸ್ಕಾರದಿಂದ ಬೆಳೆಸಿದಾಳಲ್ಲ ಆ ಮಾತಾ, ಈಗ ಒಂದು ಥ್ಯಾಂಕ್ಸ್ ಹೇಳೋಕೆ, ಅದಕ್ಕೆ ಬಂದೇ ಬರ್ತೀನಿ ಅಂತೆಲ್ಲ ಹೇಳ್ತಾನೆ. ಬಾ ಅಪ್ಪಾಜಿ ಅಂತೆಲ್ಲ. ಇಲ್ಲಿ ಇವರಿಬ್ಬರು ಅಮ್ಮ ಮಗಳು ರೆಡಿ ಆಗಿರೋದು ಇದೆಲ್ಲ ನೋಡಿ ಇವ್ರೇನು ಅನ್ಕೊಂತಾರೆ, ಈ ಮೆಡಿಷನ್ ಯಾಕೋ ವರ್ಕ್ ಆಗ್ತಾ ಇಲ್ಲ ಅಂತ ಮೆಡಿಷನ್ ಮೇಲೆ ಡೌಟ್ ಬಂದು ಮೆಡಿಷನ್ ಚೆಕ್ ಮಾಡ್ತಾರೆ. ಓಹೋ ಈ ಮೆಡಿಷನ್ನು ಪ್ರೇಮ ಬದಲಾಯಿಸಿದಾಳೆ, ನಾವು ಬದಲಾಯಿಸಿದಂಗೆಲ್ಲ ಪ್ರೇಮ ಬದಲಾಯಿಸ್ತಾ ಇರ್ತಾಳೆ. ಪ್ರೇಮ ನೋಡ್ಕೊಂಡು ನಾನು ನನ್ನ ಜೀವದಲ್ಲಿ ಕೊನೆ ಉಸಿರಿರೋವರೆಗೂ ನಿಮ್ಗೆ ಯಾರು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳಿ ಪ್ರೇಮ ಇದು ಹೇಳ್ತಾ ಇರ್ತಾಳೆ. ನಾನು ಇರ್ತೀನಿ, ನಾನು ಕಾವಲಾಗಿ ಅಂತೆಲ್ಲ ಹೇಳ್ತಾಳೆ. ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ನಾಳೆ ಎಪಿಸೋಡ್ನ. ಅಲ್ಲಿ ದೇವಸ್ಥಾನದಲ್ಲಿ ಮುಖಾಮುಖಿ ಆಗ್ತಾರಾ ಅಥವಾ ಇವರು ಮಹಾದೇವ ಮತ್ತು ಅವರ